ಮೊನ್ನೆ ದಿನ ಕಲಬುರಗಿ ಸೆಂಟ್ರಲ್ ಜೈಲಿನಿಂದ ಕೊಲೆ ಪ್ರಕರಣದ ಶಿಕ್ಷೆ ಆಗಿರ್ತಕ್ಕಂಥ 3 ಜನ ಕೈದಿಗಳು ಬೆಳಗಿನ ಜಾವ ಜೈಲಿನ ಗೋಡೆ ಹಾರಿ ತಪ್ಪಿಸ್ಕೊಂಡಿರ್ತಕ್ಕಂಥ ಸುದ್ದಿಯನ್ನು ನೋಡಿ ದಿಗಿಲಾಯಿತು. ಕಾರಣ ಜೈಲುಗಳ ಅವ್ಯವಸ್ಥೆ ಸರಿಪಡಿಸುವ ಅವಶ್ಯಕತೆ ಇದೆ. ನಾನು ಗೃಹ ಸಚಿವನಾಗಿದ್ದಾಗಲೂ ಕೂಡ ಬೆಂಗಳೂರಿನಲ್ಲಿ ಒಂದು ಸಣ್ಣ ಘಟನೆ, ಅಲ್ಲಿ ಪಾರ್ಟಿ ಮಾಡಿರ್ತಕ್ಕಂಥ ಘಟನೆ ನಡೆದಿತ್ತು. ಇಡೀ ಜೈಲಿನ ಅಧಿಕಾರಿಗಳನ್ನು ಬದಲಾಯಿಸಿ ಅವರಿಗೆ ಶಿಕ್ಷೆ ಕೊಡಿಸುವಂಥ ಕೆಲಸ, ಸಸ್ಪೆಂಡ್ ಮಾಡುವಂಥ ಕೆಲಸವನ್ನು ಮಾಡಿ ಅವರಿಗೊಂದು ಮೆಸೇಜ್ ಕೊಟ್ಟಿದ್ವಿ. ಆದರೆ ಇಲ್ಲಿ ಈಗ ಈ ಸರ್ಕಾರದಲ್ಲಿ ಕಳೆದ 3.5 ವರ್ಷದಿಂದ ಹೇಳಿ ಕೇಳೋರೇ ಇಲ್ಲಾಗಿದೆ. ಜೈಲು ಸುಧಾರಣೆ ಬಗ್ಗೆ ಈ ಸರ್ಕಾರ ತಲೆ ಕೆಡಿಸ್ಕೊಂಡಿಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ಇದು ಗೃಹ ಇಲಾಖೆ ಬಹಳ ದೊಡ್ಡ ಲೋಪ. ಇದು ಗೃಹ ಇಲಾಖೆಯನ್ನು ನೋಡ್ತಾ ಇರುವಂಥ ಗೃಹ ಸಚಿವರು ಗೃಹ ಇಲಾಖೆ ಒಂದನ್ನು ಬಿಟ್ಟು, ಅವ್ರ ಇಲಾಖೆ ಒಂದನ್ನು ಬಿಟ್ಟು ಮತ್ತೆಲ್ಲದ್ರ ಬಗ್ಗೆ ಯೋಚನೆ ಮಾಡಲಿಕ್ಕೆ ಹೊರಟಿದ್ದಾರೆ ಅವರು. ಅದರಿಂದ ಗೃಹ ಇಲಾಖೆಯನ್ನು ಇಲ್ಲ ಬೇರೆ ಯಾರಿಗಾರು ವಹಿಸ್ಕೊಡ್ಬೇಕು, ಇಲ್ಲದೇ ಅವರು ಗೃಹ ಇಲಾಖೆಯನ್ನು ಸಮಸ್ತವಾಗಿ ನಿಭಾಯಿಸೋ ಹಾಗೆ ವ್ಯವಸ್ಥೆ ಆಗಬೇಕು. ಇಲ್ಲದೇ ಇದ್ದರೆ ಈ ತಾಲೂಕಿನ ಶಾಂತಿ ಸುವ್ಯವಸ್ಥೆ, ಈ ರಾಜ್ಯದ ಶಾಂತಿ ಸುವ್ಯವಸ್ಥೆ ಹದಗೆಡುತ್ತೆ. ಮತ್ತು ಕೈದಿಗಳು ಐಷಾರಾಮಿ ಇದ್ದಾರೆ, ಅಲ್ಲಿ ಪಾರ್ಟಿ ಮಾಡುವಂಥದ್ದು, ಮಾದಕ ವಸ್ತುಗಳು ಬೇಕಾದಷ್ಟು ಸಿಗ್ತದೆ, ತಲವಾರುಗಳು, ಪಿಸ್ತೂಲ್ಗಳು ಓಡಾಡ್ತಾ ಇದ್ದಾವೆ ಅಲ್ಲಿ ಜೈಲು ಒಳಗಡೆ. ಇದು ಪರಿಸ್ಥಿತಿ ಹೀಗೆ ಮುಂದುವರೆದರೆ ಕರ್ನಾಟಕ ರಾಜ್ಯಕ್ಕೆ ಭಾಳ ಕಳಂಕ ಬರ್ತದೆ. ತಕ್ಷಣ ಇದರ ಬಗ್ಗೆ ಎಚ್ಚೆತ್ತುಕೊಳ್ಳುವಂಥ ಅವಶ್ಯಕತೆ ಇದೆ. ಹೋಮ್ ಮಿನಿಸ್ಟ್ರು ಹೇಗೋ ಏನೋ ಇರ್ಬೋದು ಅಂತೇಳಿ ಹೇಳಲಿಕ್ಕಾಗೋದಿಲ್ಲ. ಹೋಮ್ ಮಿನಿಸ್ಟ್ರ್ ಜವಾಬ್ದಾರಿ ತುಂಬ ದೊಡ್ಡದಿದೆ. ಈ ರಾಜ್ಯದ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಬೇಕು. ಮಾನವ ಪ್ರಾಣದ ಒಂದು ಕಾಪಾಡುವಲ್ಲಿ ಹೋಮ್ ಮಿನಿಸ್ಟ್ರು ವಿಶೇಷವಾದಂಥ ಕಾಳಜಿಯನ್ನು ವಹಿಸಬೇಕಾಗ್ತದೆ. ಈ ನಿಟ್ಟಿನಲ್ಲಿ ಅವ್ರು ಮಾಡಬೇಕು, ಇಲ್ಲದಿದ್ದರೆ ಆ ಅಧಿಕಾರದಿಂದ ಬಿಟ್ಟು ಇಳಿಬೇಕು ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ.